ಲಾಸ್ಟಲ್ಲಿ ಸ್ವಲ್ಪ ಲಿಂಬೆಹಣ್ಣು ರಸನ ಹಾಕಿದ್ದೀನಿ ನಾನು. ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸೋಯಾ ಚಂಕ್ಸ್ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ಹಿಂಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಥರ ಕಟ್ಲೆಟ್ ಮಾಡಿ ತಿನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಯೂಟಿಫುಲ್ ವಿಡಿಯೋ. ಇದನ್ನು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಫುಡ್ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಏನಂದರೆ ಸೋಯಾ ಚಂಕ್ಸ್ ಕಟ್ಲೆಟ್. ಇದು ಮಾಡಲಿಕ್ಕೆ ನಾನು ಸಾಧಾರಣ ಒಂದು ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟಷ್ಟು ಸೋಯಾ ಚಂಕ್ಸನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಒಂದು 5 to 10 ಮಿನಿಟ್ಸ್ ನೆನೆಸಿಡಬೇಕು. ನಂತರ ಇನ್ನೊಂದು ಕಪ್ಪಲ್ಲಿ ಅದು ನೀರೆಲ್ಲ ತೆಗಿಬೇಕು, ಚೆನ್ನಾಗಿ ಸ್ಕ್ವೀಸ್ ಔಟ್ ಮಾಡಬೇಕು ನೀರೆಲ್ಲ ಸೋಯಾ ಚಂಕ್ಸಿಂದ. ಇಲ್ಲಿ ಸೋಯಾ ಚಂಕ್ಸ್ ಕಟ್ಲೆಟ್ ಮಾಡೋದ್ರಿಂದ ಇದು ನನಗೆ ನೈಸಾಗಿ ಬರಬೇಕು. ಸೊ ನಾನು ಅದು ನೀರೆಲ್ಲ ತೆಗೆದ್ಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೋತೇನೆ. ನೀರೇನು ಹಾಕಬೇಕಂತಿಲ್ಲ, ಅದು ಪಟ್ಟಂತ ನೈಸ್ ಆಗುತ್ತೆ ಮಿಕ್ಸಿ ಜಾರಲ್ಲಿ. ಒಂದು ಕಪ್ಪಲ್ಲಿ ನಾನು ಗ್ರೈಂಡ್ ಮಾಡಿರುವ ಎಲ್ಲ ಸೋಯಾ ಚಂಕ್ಸನ್ನು ತೆಕ್ಕೊಂಡಿದ್ದೇನೆ. ಅದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಸಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಹಾಗೂ ನಾನು ಇಲ್ಲಿ ಸ್ವಲ್ಪ ಮ್ಯಾಜಿಕ್ ಮಸಾಲ ಹಾಕಿದ್ದೀನಿ. ನಿಮಗೆ ಅದು ಬೇಡ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಗೂ ಒಂದು ಸಣ್ಣ ಕಪ್ಪಲ್ಲಿ ಇದು ಕಡಲೆ ಹಿಟ್ಟು ಹಾಕಿದ್ದೇನೆ, ಬಿಕಾಸ್ ಅದು ನಮಗೆ ಕಟ್ಲೆಟ್ ಮಾಡಲಿಕ್ಕೆ ಬರಬೇಕಲ್ಲ. ಸೊ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೇನೆ. ನೀರೇನು ಹಾಕಲಿಕ್ಕೆ ಹೋಗಿಲ್ಲ, ಅದು ಸ್ವಲ್ಪ ಕಡಲೆ ಹಿಟ್ಟು ನಂಗೆ ಕಡಿಮೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಮತ್ತೆ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಮಗೆ ಒಂಥರ ಉಂಡೆ ಥರ ಕಟ್ಟಲಿಕ್ಕೆ ಬರಬೇಕು. ಲಾಸ್ಟಲ್ಲಿ ಸ್ವಲ್ಪ ಲಿಂಬೆಹಣ್ಣು ರಸನ ಹಾಕಿದ್ದೀನಿ ನಾನು. ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿ ನಾವು ಇದು ರೌಂಡ್ ಬಾಲ್ಸ್ ಮಾಡಬೇಕು. ಸಣ್ಣ ಉಂಡೆ ಥರ ಮಾಡಿಬಿಟ್ಟು ನಾವು ಕಟ್ಲೆಟ್ ಯಾವ ಥರ ಮಾಡ್ತೇವೆ ಅದೇ ಥರ ಮಾಡಬೇಕು. ಕಾವಲಿ ತೆಕ್ಕೊಂಡಿದ್ದೇನೆ. ಕಾವಲಿಗೆ ಎಣ್ಣೆ ಇಲ್ಲಾಂದರೆ ತುಪ್ಪವನ್ನು ಹಚ್ಚಿಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ನಾನು ಈ ಥರ ಕಟ್ಲೆಟನ್ನು ಹಾಕ್ತಾ ಇದ್ದೆ. ಎರಡು ಸೈಡ್ ಫ್ರೈ ಮಾಡ್ಕೋಬೇಕು. ಉರಿಯಲ್ಲೇ ಇಡಲಿ, ದೊಡ್ಡ ಉರಿ ಮಾಡಲಿಕ್ಕೆ ಹೋಗೋದು ಬೇಡ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕೊಡ್ಬೋದು, ಇಲ್ಲಾಂದರೆ ಈ ಥರ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಮಾಡಿ ತಿನ್ಬೋದು. ಮಕ್ಕಳಿಗೆ ಮಾತ್ರ, ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಸೋಯಾ ಚಂಕ್ಸ್ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ಹಿಂಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಥರ ಕಟ್ಲೆಟ್ ಮಾಡಿ ತಿನ್ಬೋದು. ಹೆಲ್ತಿಗೆ ಕೂಡ ಒಳ್ಳೆಯದು, ತುಂಬ ಪ್ರೋಟೀನ್ ಇದೆ ಇದರಲ್ಲಿ, ಟೇಸ್ಟಿಯಾಗಿರುತ್ತೆ. ಸೊ ಎರಡು ಸೈಡ್ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನೀವು ಚಟ್ನಿ ಜೊತೆ ತಿನ್ಬೋದು, ಇಲ್ಲಾಂದರೆ ಸಾಸ್ ಹಾಕಿನೂ ತಿನ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಹೋಗಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಪಟ್ಪಟ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.